ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಕೂಡ. ಎಸ್, ಲ್ಯಾಂಡ್ ಲಾರ್ಡ್ ಸಿನಿಮಾ ಇನ್ನೇನು ಡಿಸೆಂಬರ್ 23ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಇವತ್ತು ರಾಜ್ಬಿ ಶೆಟ್ಟಿ ಅವರ ಟೀಸರ್ ಕೂಡ ಬಿಡುಗಡೆ ಆಗಿರುವಂಥದ್ದು. ಇದರಲ್ಲಿ ಒಂದು ಬಹುಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಭಾವನಾ ರಾವ್ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಗ್ತೀನಿ, ಅವರ ಪಾತ್ರ ಯಾವ ರೀತಿ ಇದೆ ಅನ್ನುವಂಥದ್ದು. ಮ್ಯಾಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಿಮ್ಮ ಪಾತ್ರ ಲ್ಯಾಂಡ್ ಲಾರ್ಡ್ ಅಲ್ಲಿ ನಮಗೆ ಆಕ್ಚುಲಿ ನೀವು ಇದರಲ್ಲಿ ಇದ್ದೀರಾ ಅನ್ನೋದೇ ಒಂಥರ ಸರ್ಪ್ರೈಸ್ ಆಗಿತ್ತು. ಸೊ ಆ ಸರ್ಪ್ರೈಸ್ನ ಹೆಂಗೆ ಸೀಕ್ರೆಟ್ ಆಗಿ ಮುಚ್ಚಿಟ್ಕೊಂಡಿದ್ರಿ? ಗುಟ್ಟಾಗೆ ಇರ್ಲಿ ಅಂತ ಹೇಳಿದ್ರು. ಸೊ ನಾವೇ ಅನೌನ್ಸ್ ಮಾಡ್ತೀವಿ, ಈ ತರ ಒಂದು ಪೋಸ್ಟರ್ ಲುಕ್ ಲಾಂಚ್ ಮಾಡ್ಬಿಟ್ಟು ಮಾಡೋಣ ಅಂತ ಪ್ಲಾನ್ ಇತ್ತು ಮುಂಚೆಯಿಂದನು. ಸೊ ಗುಟ್ಟಾಗೆ ಇತ್ತು ಅದು. ನಾವು ನಿನ್ನೆ ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಾಗ ಅದ್ ನೀವೇನಾ ಅನ್ನೋದೇ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ನಿಮಗೂ ಹಂಗ ಅನ್ಸಿತ್ತಾ? ಆಕ್ಚುಲಿ ಬಿಕಾಸ್ ಆಕ್ಟಿಂಗ್ ಮಾಡಿದ್ದೀನಲ್ಲ, ಸೊ ಅಷ್ಟೊಂದೇನು ಸರ್ಪ್ರೈಸ್ ಆಗ್ಲಿಲ್ಲ ನನಗೆ. ಬಟ್ ಒಂದಷ್ಟು ಜನಕ್ಕೆ ಹೆಂಗೆ ಅಂದ್ರೆ ಅಲ್ಲಿ ಫೇಸ್ ಅಲ್ಲಿ ಆಗಿರ್ಬೋದು ಸ್ವಲ್ಪ ನೀವೇನಾ ಅನ್ನುವಂತ ಒಂದ್ ಸ್ವಲ್ಪ ಕನ್ಫ್ಯೂಸ್ ಇತ್ತು. ಕನ್ಫ್ಯೂಷನ್ ಇತ್ತು. ಗುಡ್, ಒಳ್ಳೇದಲ್ಲ. ಹಾಗಾದ್ರೆ ಪಾತ್ರ ಕಾಣಿಸಿದೆ, ನನ್ಕಿನ ಪಾತ್ರ ಕಾಣಿಸಿದೆ ಅಲ್ಲಿ ಅಂತ. ಎಸ್, ಮೊದಲದಾಗಿ ನಿಮ್ಮ ಪಾತ್ರ ಯಾವ ರೀತಿ ಇದೆ? ರಾಜ್ಬಿ ಶೆಟ್ಟಿ ಅವ್ರ ಜೊತೆ ನಟಿಸ್ತಾ ಇರುವಂತದ್ದು ಯಾವ ರೀತಿ ಮೂಡ್ ಬಂದಿದೆ ಅಂತ? ಪದ್ಮ ಅನ್ನೋ ಪಾತ್ರ ಒಂದು ಮುಖ್ಯವಾದ ತಿರುವು ಕೊಡುತ್ತೆ ಚಿತ್ರಕ್ಕೆ. ರಾಜ್ಬಿ ಶೆಟ್ಟಿ ಅವ್ರ ಪೇರ್ ಆಗಿ ಕಾಣಿಸ್ಕೊತೀನಿ. ಅದು ನಮ್ಮ ಹೆಂಡ್ತಿನ, ಗರ್ಲ್ ಫ್ರೆಂಡಾ ಅದೆಲ್ಲ ನೀವು ಫಿಲ್ಮ್ ನೋಡಾದ್ಮೇಲೆ ನೀವೇ ಡಿಸೈಡ್ ಮಾಡಿ ನಾನು ಏನು ಅವ್ರಿಗೆ ಅಂತ ಫಿಲ್ಮಲ್ಲಿ. ಬಟ್ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಈಸ್ ಒನ್ ಪಾಸಿಟಿವ್ ಆಗಿರ್ತಾರೆ, ಯಾವಾಗಲೂ ಎನರ್ಜೆಟಿಕ್ ಆಗಿರ್ತಾರೆ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋಂಗೆ ಅವ್ರ ಇನ್ವಾಲ್ವ್ಮೆಂಟ್ ಹೆಂಗಿರುತ್ತೆ ಒಂದೊಂದು ಪಾತ್ರಕ್ಕೂ. ಇದು ಮಾತ್ರ ಅಲ್ಲ, ಎಲ್ಲ ಫಿಲ್ಮ್ಸಲ್ಲೂ ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟು 100% ಇರುತ್ತೆ. ಸೊ ಅವ್ರನ್ನ ಮ್ಯಾಚ್ ಮಾಡಬೇಕು ಅಂದರೆ ಒಂಚೂರು ಭಯ ಇತ್ತು ನನಗೆ. ಬಟ್ ಅವ್ರು ತುಂಬ ಈಸಿಯಾಗಿ, ತುಂಬ ಕಂಫರ್ಟಬಲ್ ಆಗಿ ವರ್ಕ್ ಮಾಡಿದ್ರು. ಈ ಸಿನಿಮಾದಲ್ಲಿ ಅವ್ರು ವಿಲನು, ನೀವು ವಿಲನ್ ಆಗಿ ಕಾಣಿಸ್ಕೊತಿದ್ದೀರಾ ಏನು? ಅದು ನೀವೇ ಡಿಸೈಡ್ ಮಾಡಿ, ನಾನು ಹೀರೋನಾ ವಿಲನ್ ಅಂತ. ಓಕೆ, ಖಂಡಿತ. ಇನ್ನೊಂದು ಹೇಗೆ ಅಂತ, ಒಂದಷ್ಟು ಸಿನಿಮಾಗಳಲ್ಲಿ ಒಂದಷ್ಟು ಜನರ ಪಾತ್ರ ಇವಾಗ ಹಿಂಗೆ ಬಂದು ಹೋಗುವಂಥದ್ದು ಇರುತ್ತೆ, ಅದಾದ್ಮೇಲೆ ಒಂದಷ್ಟು ಜನದ್ದು ಕಂಟಿನ್ಯೂ ಆಗೋ ಥರ ಇದೆ. ನಿಮ್ಮ ಪಾತ್ರ ಯಾವ ರೀತಿ ಇದೆ? ಕಂಟಿನ್ಯೂ ಆಗುತ್ತಾ ಅಥವಾ ಅಲ್ಲೇ ಏನಾದರೂ ಆಗುತ್ತಾ? ಅಮ್ಮ, ಫಿಲಮ್ ರಿಲೀಸ್ ಆದ್ಮೇಲೆ ಸಿಗೋಣ, ಎಲ್ಲ ಮಾತಾಡ್ತೀನಿ ಅವಾಗ. ಓಕೆ, ಡನ್. ಇನ್ನೊಂದೇನು ಅಂತ ಅಂದ್ರೆ, ನಿಮ್ಮ ಗಾಳಿಪಟ 2008ರಲ್ಲಿ ಬಂದಿರುವಂಥದ್ದು. ಅಲ್ಲಿಂದ ಇಲ್ಲಿ ತನಕ ಜರ್ನಿ ಒಂದಷ್ಟು ಕಲ್ತಿರ್ತೀರಾ, ಒಂದಷ್ಟು ಸಿನಿಮಾಗಳು ಬಂದು ಹೋದ್ವು. ಸೊ ಈ ಸಿನಿಮಾ ಎಷ್ಟು ನಿಮಗೆ ಸಕ್ಸಸ್ ತಂದು ಕೊಡುತ್ತೆ ಅನ್ನೋದು? ಫಿಲಮ್ ಸಕ್ಸಸ್ ಆಗ್ಬೇಕು ನನಗೆ. ಫಿಲಮ್ ಸಕ್ಸಸ್ ಆದರೆ ಎಲ್ಲರಿಗೂ ಒಂದು ಸಕ್ಸಸ್ಸೇ ಅದು. ಎಲ್ಲರಿಗೂ ಒಂದು ಹೆಸರು ಬರುತ್ತೆ. ಎಸ್ಪೆಷಲಿ ಕನ್ನಡ ಫಿಲಮ್ ಇಂಡಸ್ಟ್ರಿ ಇನ್ನೂ ಮುಂದೆ ಬರ್ತೀವಿ ನಾವು. ಸೊ ಫಿಲಮ್ ಮೇಜರಾಗಿ ಸಕ್ಸಸ್ ಆಗಬೇಕು. ಆ್ಯಂಡ್ ಹೋಪ್ಫುಲಿ ಒಳ್ಳೊಳ್ಳೆ ಪಾತ್ರಗಳು ಬರುತ್ತೆ ನನಗೆ ಫಿಲ್ಮ್. ಈ ಸಿನಿಮಾ ಮಾಡೋಕ್ಕೆ ಒಪ್ಕೊಳ್ಳೋಕ್ಕೆ ಮೇನ್ ರೀಸನ್ ಯಾವುದು ಅನ್ನುವಂಥದ್ದು? ಕತೆ ಮತ್ತು ಜಡೇಶ್ ಸರ್ ಮೇನ್ ರೀಸನ್ ಅವರೇ ನನಗೆ. ಜಡೇಶ್ ಸರ್ದು ಗುರು ಶಿಷ್ಯರು ಫಿಲಮ್ ನೋಡಿದ್ದೆ ನಾನು. ಆ್ಯಂಡ್ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೆ ಕೂಡ. ಆ್ಯಂಡ್ ಅವ್ರು ನನ್ನ ಜ್ಞಾಪಿಸ್ಕೊಂಡು ಅವ್ರು ನನಗೆ ಪಾತ್ರಕ್ಕೆ ಅಪ್ರೋಚ್ ಮಾಡಿದ್ದು ಖುಷಿ ಇದೆ ನನಗೆ. ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಪಾತ್ರ, ಹೆಂಗೆ ಮಾಡೋದು ಏನು ಮಾಡೋದು ಅಂತ ಒಂಚೂರು ಇತ್ತು ಡೌಟು. ಬಟ್ ಅವರು ಇಲ್ಲ, ಮಾಡಿ ನೀವು ಅಂತ ಒಂದು ಭರವಸೆ ನೀಡಿದ್ರು. ಆ್ಯಂಡ್ ಅಫ್ಕೋರ್ಸ್ ರಾಜ್ಬಿ ಶೆಟ್ಟಿ ಮತ್ತು ದುನಿಯಾ ವಿಜಿ ಇಂಥ ದೊಡ್ಡ ತಾರಾಗಣ ಇರಬೇಕಾದ್ರೆ ಯಾರು ಬೇಡ ಅಂತಾರೆ. ಸೆಟ್ಟಲ್ಲಿ ಯಾವುದಾದ್ರೂ ಒಂದು ಸ್ವೀಟ್ ಮೆಮೊರೀಸ್ ಯಾವ ರೀತಿ ಇತ್ತು? ಸ್ವೀಟ್ ಮೆಮೊರೀಸ್ನ ಯಾವುದಾದ್ರೂ ಹಂಚ್ಕೊಳ್ಳೋದಾದ್ರೆ, ಬಟ್ ಅದು ಸೆಟ್ಟಲ್ಲಿ ಯಾವ ರೀತಿ ಇರ್ತಾ ಇತ್ತು ಅನ್ನುವಂಥದ್ದು? ಫುಲ್ ಮಜಾ ಮಾಡ್ಕೊಂಡೆ, ಜಾಲಿಯಾಗೇ ಇರ್ತಿತ್ತು. ಕೆಲವು ಸೀನ್ಸು ಅಫ್ಕೋರ್ಸ್ ಸೀರಿಯಸ್ ಇರೋ ಟೈಮಲ್ಲಿ ಒಂದು ಸ್ವಲ್ಪ ಸೀರಿಯಸ್ ಆಗೇ ಇರ್ತಿದ್ವಿ. ಎಸ್ಪೆಷಲಿ ನಮ್ಮ ಸ್ವಾಮಿಯವರು, ನಮ್ಮ ಸಿನಿಮಾಟೋಗ್ರಫರ್ ಅಂತೂ ಫುಲ್ ಜಾಲಿಯಾಗೇ ಇರೋರು, ಎಲ್ಲರನ್ನೂ ರೇಗಿಸ್ಕೊಂಡು ಮಾಡಿಕೊಂಡು. ಆ್ಯಂಡ್ ರಾಜ್ಬಿ ಶೆಟ್ರು ಅಷ್ಟೇ, ಅಲ್ಲಿ ನೋಡ ಅಂತ ಇದು ಮಾಡ್ಕೊಂಡು ಅವ್ರಿಗೆ ಎಲ್ಲರ ಕಾಲು ಎಳ್ಕೊಂಡು ಮಾಡಿಕೊಂಡು ಒಂಥರ ಇಟ್ ವಾಸ್ ವೆರಿ ಈಸಿ. ತುಂಬ ಮಜಾ ಮಾಡ್ಕೊಂಡು ಮಾಡಿದ್ದು ಆ್ಯಕ್ಚುಲಿ ಫಿಲ್ಮ್ನ. 2008ರಲ್ಲಿ ನೀವು ಇಂಡಸ್ಟ್ರಿ ಕಾಲಿಡ್ತೀರಾ, ಅದಾದ್ಮೇಲೆ 2025 ಅಲ್ಲಿಂದ ಇಲ್ಲಿ ತನಕ ನಡೆದ ಜರ್ನಿ ಯಾವ ರೀತಿ ಇತ್ತು? 15 ವರ್ಷ. ಇಲ್ಲ, ಪರ್ಸ್ನಲ್ ಆಗು ಗ್ರೋ ಆಗಿದ್ದೀನಿ, ಪ್ರೊಫೆಷನಲ್ ಆಗು ಗ್ರೋ ಇನ್ನೂ ಆಗ್ತಾ ಇದ್ದೀನಿ. ಪರ್ಸ್ನಲ್ ಆಗು ಇನ್ನೂ ಆ್ಯಕ್ಚುಲಿ ಗ್ರೋ ಆಗ್ತಾನೆ ಇದ್ದೀನಿ. ತುಂಬ ಅವಾಗ ನಾನು ಸಿಕ್ಕಾಪಟ್ಟೆ ಚಿಕ್ಕ ಹುಡುಗಿದ್ದೆ ಬಂದಾಗ. ಆ್ಯಂಡ್ ಎನರ್ಜಿ ಅಂತೂ ಹಾಗೆ ಇದೆ. ಬಟ್ ಅಫ್ಕೋರ್ಸ್ ಇವಾಗ ಮೆಚೂರ್ ಆಗಿದ್ದೀನಿ. ಆ್ಯಂಡ್ ಒಂದು ಪೇಷನ್ಸ್ ಅನ್ನೋದು ಬಂದಿದೆ. ಒಂದು ಹೆಂಗೆ ಮಾತಾಡಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಎಲ್ಲ ಒಂದು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ನಟನೆನಲ್ಲೂ ತುಂಬ ಇಂಪ್ರೂವ್ ಆಗ್ತಾ ಇದ್ದೀನಿ ಇನ್ನು. ಸೊ ಅಫ್ಕೋರ್ಸ್ ಎಲ್ಲರೂ ಗ್ರೋ ಆಗ್ತೀವಲ್ಲ. ನಾನು 10 ವರ್ಷ ಆದಮೇಲೆ ನಿಮ್ಗೆ ಸಿಕ್ತಾಗ ಕೇಳ್ತೀನಿ ನಾನು ಹೆಂಗೆ ಗ್ರೋ ಆಗಿದ್ದೀರಾ ಅಂತ. ಬಟ್ ನಾವು ನೋಡಿರುವಂತಹ ಭಾವನ ಅವರು ಗಾಳಿಪಟದಲ್ಲಿ ಪಟಾಕಿ ತರನೇ ಹಂಗೆ ಇದ್ರೆ ಸ್ವಲ್ಪ ಹೈಟ್ ಆಗಿರೋದೇನೋ. ಬಟ್ ಏನು ಏಜ್ಗೆ ಏನಾದರೂ ರಜಾ ಕೊಟ್ಬಿಟ್ಟಿದ್ದೀರಾ ಏನೋ?
ಏನೋ ಗೊತ್ತಿಲ್ಲ ಅಪ್ಪ. ಖುಷಿಯಾಗಿರ್ತೀನಿ. ಐ ಥಿಂಕ್ ಅದೇ ನನ್ನ ಸೀಕ್ರೆಟ್ ಅನ್ಸುತ್ತೆ. ಓಕೆ, ನಿಮ್ಮ ಬ್ಯೂಟಿ ಟಿಪ್ಸ್ ಏನಾದ್ರು ಹೇಳೋದಾರೆ ನಾವು ಒಂಚೂರು ಮೇಂಟೈನ್ ಮಾಡ್ಕೊಂಡು. ಖುಷಿಯಾಗಿರಿ ಅಷ್ಟೇ. ಸಂತೋಷವಾಗಿರಿ, ತಲೆ ಕೆಡಿಸ್ಕೊಂಬಿಡಿ ಏನಕ್ಕೋ. ಕೆಲಸ ಮಾಡ್ತಾ ಇರಿ, ಆಗತ್ತೆ ಹೋಗತ್ತೆ. ನಿಮ್ ಕೆಲಸ ನೀವು ಮಾಡ್ತೀರಿ, ಖುಷಿಯಾಗಿರಿ. ಕೊನೆಯದಾಗಿ ದುನಿಯಾ ವಿಜಯ್ ಸರ್ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಆಗಿರ್ಬೋದು, ರಚಿತಾ ರಾಮ್ ಆಗಿರ್ಬೋದು, ಅವರೆಲ್ಲರ ಜೊತೆ ನಟನೆ ಮಾಡಿರುವಂಥದ್ದು ಎಷ್ಟು ಖುಷಿ ತಂದಿದೆ ಅಂಡ್ ಹೇಳೋದಾದ್ರೆ ಅವರ ಬಗ್ಗೆ. ಎಲ್ಲರ ಜೊತೆ ನಟನೆ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಹೃದಯಪೂರ್ವಕವಾಗಿ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಡೈರೆಕ್ಟರ್ಗೂ ಕೂಡ, ಪ್ರೊಡ್ಯೂಸರ್ಗೆ ಆ್ಯಂಡ್ ದೇವ್ರಿಗೆ. ಲ್ಯಾಂಡ್ಲಾರ್ಡ್ 23rd January 2026 ರಿಲೀಸ್ ಆಗ್ತಿದೆ. ನನಗಂತೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಆಗುತ್ತೆ. ಸೊ ದಯವಿಟ್ಟು Jan 23rd ಲ್ಯಾಂಡ್ಲಾರ್ಡ್ ಚಿತ್ರವನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಭಾವನಾ ರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.